ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಒಂದು ಹೊಸ ಸರಣಿಯನ್ನ ಶುರು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ. ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋ ಸಂಸ್ಕೃತಿ, ಇತಿಹಾಸ ಮತ್ತು ಪ್ರಕೃತಿಯನ್ನ ಅನಾವರಣ ಮಾಡೋ ಒಂದು ಅದ್ಭುತ ಯಾತ್ರೆಗೆ ಸ್ವಾಗತ. ಹಾಗಾದ್ರೆ ಇದನ್ನ ಕೇವಲ ನೋಡೋದಲ್ಲ, ಅನುಭವಿಸೋಕೆ ಸಿದ್ಧರಾಗಿ. ಯಾಕೆಂದ್ರೆ ಇದೊಂದು ನಿಜಕ್ಕೂ ಮರೆಯಲಾಗದ ಪಯಣ ಆಗ್ಲಿದೆ. ಸರಿ, ನಮ್ಮ ಈ ಅನ್ವೇಷಣೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಇತಿಹಾಸದ ಹೆಜ್ಜೆಗಳಿಂದ. ಬಾದಾಮಿಯ ಬಂಡೆಗಳಲ್ಲಿ ಕೆತ್ತಿದ ಆ ಅದ್ಭುತ ಗುಹಾ ದೇವಾಲಯಗಳನ್ನೊಮ್ಮೆ ನೆನಪಿಸ್ಕೊಳ್ಳಿ. ಹಂಪಿಯ ಬೀದಿಗಳಲ್ಲಿ ನಡೆದ್ರೆ ಆ ಗತವೈಭವವೇ ಕಣ್ಮುಂದೆ ಬರುತ್ತಲ್ವಾ. ಇವತ್ತು ಅದು ಯುನೆಸ್ಕೋ ಪಾರಂಪರಿಕ ತಾಣ ಕೂಡ. ಇನ್ನು ಬಿಜಾಪುರದ ಗೋಲ್ಗುಮ್ಮಟದ ಪಿಸ್ಸುಮಾತಿನ ರಹಸ್ಯಗಳ ಬಗ್ಗೆ ಕೇಳಿದಿರಾ? ಹೀಗೆ ಪ್ರತಿಯೊಂದು ತಾಣವೂ ನಮ್ಮನ್ನು ಬೇರೆ ಲೋಕಕ್ಕೆ ಅಂದ್ರೆ ಕಾಲದಲ್ಲಿ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಇಲ್ಲಿನ ಪ್ರತಿಯೊಂದು ಜಿಲ್ಲೆಗೂ ತನ್ನದೇ ಆದ ಒಂದು ವಿಶಿಷ್ಟವಾದ ಕಥೆಯಿದೆ, ಒಂದು ಇತಿಹಾಸವಿದೆ. ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಆ ಮರ್ತೋದ ಕಥೆಗಳನ್ನ ಒಟ್ಟಿಗೆ ಮತ್ತೆ ಕೇಳೋದು. ಓಕೆ, ಇತಿಹಾಸದ ಪುಟಗಳಿಂದ ಸ್ವಲ್ಪ ಹೊರಗೆ ಬಂದು ಈಗ ಉತ್ತರ ಕರ್ನಾಟಕದ ಜೀವಂತ ಪ್ರಕೃತಿಯ ಮಡಿಲಿಗೆ ಹೋಗೋಣ ಬನ್ನಿ. ಇಲ್ಲಿನ ನೈಸರ್ಗಿಕ ಅದ್ಭುತಗಳು ನಮ್ಮನ್ನ ಕರಿತಿವೆ. ಆ ಬಂಡೆಗಳ ಮಧ್ಯೆ ಭೋರ್ಗರ್ದು ಧುಮ್ಮಿಕೋ ಜಲಪಾತಗಳ ಸಂಗೀತ, ಆ ದಟ್ಟ ಕಾಡುಗಳ ಒಳಗೆ ಅಡಗಿರುವ ವನ್ಯಜೀವಿ ಅಭಯಾರಣ್ಯಗಳ ರೋಮಾಂಚನ. ಅಷ್ಟೇ ಅಲ್ಲ, ಕಾರವಾರದ ಆ ಪ್ರಶಾಂತವಾದ ಕಡಲ ತೀರಗಳು, ಅಲ್ಲಿನ ಅಲೆಗಳ ಸದ್ದು, ಪ್ರಕೃತಿಯ ಒಂದೊಂದು ರೂಪವೂ ಇಲ್ಲಿ ಜೀವಂತವಾಗಿದೆ. ಆದರೆ ನಿಲ್ಲಿ, ಈ ನೆಲದ ಕತೆ ಬರೀ ಇತಿಹಾಸ, ಕೋಟೆ ಕೊತ್ತಲಗಳು ಅಥವಾ ಪ್ರಕೃತಿಗೆ ಮಾತ್ರ ಸೀಮಿತನ? ಖಂಡಿತ ಇಲ್ಲ. ಅದಕ್ಕಿಂತ ಮಿಗಿಲಾದ ಇನ್ನೇನೋ ಇಲ್ಲಿದೆ. ಅದುವೇ ಇಲ್ಲಿನ ಸಂಸ್ಕೃತಿ. ಹೌದು, ಉತ್ತರ ಕರ್ನಾಟಕದ ನಿಜವಾದ ಆತ್ಮ, ಅದರ ಜೀವ ಇರೋದೇ ಅದರ ಸಂಸ್ಕೃತಿಯಲ್ಲಿ. ಹಾಗಾದ್ರೆ ಬನ್ನಿ, ಉತ್ತರ ಕರ್ನಾಟಕದ ಆ ಸಾಂಸ್ಕೃತಿಕ ಸಿರಿವಂತಿಕೆಯ ಒಳಗೆ ಇಣಿಕಿ ನೋಡೋಣ. ಇಲ್ಲಿನ ಮಣ್ಣಿನ ಕಲೆಗಳಾದ ಜನಪದ ಕಲೆಗಳನ್ನ ನೋಡೋಣ. ಆಹಾ, ಅಪ್ಪಟ ಉತ್ತರ ಕರ್ನಾಟಕದ ಊಟದ ರುಚಿ ನೆನ್ಸ್ಕೊಂಡ್ರೇನೆ ಬಾಯಲ್ಲಿ ನೀರೂರುತ್ತೆ ಅಲ್ವಾ? ಅದನ್ನ ಸವಿಯೋಣ. ಹಾಗೆ ಕಣ್ಮರೆಯಾಗಿರೋ, ಯಾರಿಗೂ ಗೊತ್ತಿಲ್ಲದ ಅದೆಷ್ಟೋ ಪರಂಪರೆಯ ರತ್ನಗಳನ್ನ ಒಟ್ಟಿ ಸೇರಿ ಹುಡುಕೋಣ. ಸೊ ಇದನ್ನು ಕೇವಲ ನೋಡಿ ತಿಳಿದುಕೊಳ್ಳೋದಲ್ಲ, ಬನ್ನಿ ನಮ್ಮ ಜೊತೆ ಕೈಜೋಡಿಸಿ ಇದೊಂದು ಒಟ್ಟಾಡಿ ಮಾಡುವ ಅನ್ವೇಷಣೆ. ಯಾಕಂದ್ರೆ ಅನ್ವೇಷಕರಿಗೇನ್ ಬೇಕು ಹೇಳಿ? ಇತಿಹಾಸ ಬೇಕಾ? ಇದೆ. ಪ್ರಕೃತಿಯ ಸೌಂದರ್ಯ ಬೇಕಾ? ಅದೂ ಇಲ್ಲಿದೆ. ಇಲ್ಲ ಸಾಹಸ ಮಾಡಬೇಕು ಅನ್ನೋ ಹುಮ್ಮಸ್ಸಿದೆಯಾ? ಅದಕ್ಕೂ ಉತ್ತರ ಕರ್ನಾಟಕದಲ್ಲಿ ಕೊರತೆ ಇಲ್ಲ. ಈ ಅದ್ಭುತ ಪಯಣದಲ್ಲಿ ನಮ್ಮ ಜೊತೆ ಸದಾ ಇರಬೇಕು ಅಂದ್ರೆ ತಪ್ಪದೇ ಲೈಕ್ ಮಾಡಿ. ಈ ಕಥೆ ಎಲ್ರಿಗೂ ತಲುಪ್ಲಿ, ಅದಕ್ಕಾಗಿ ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ಅನ್ವೇಷಣೆಗಳನ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಯೋಚನೆ ಮಾಡಿ, ಈ ಯಾತ್ರೆಯಲ್ಲಿ ಯಾವೆಲ್ಲ ರಹಸ್ಯಗಳು ನಮ್ಮುಂದೆ ತೆರೆದುಕೊಳ್ಬೋದು? ಅದಕ್ಕೆ ಉತ್ತರ ನಮ್ಮ ಮುಂದಿನ ಪಯಣದಲ್ಲಿ ಸಿಗುತ್ತೆ. ಕಾಯ್ತಾ ಇರಿ.